ನೋಡಿ ಈ ಥರ ಸ್ವಲ್ಪ ಗುದ್ದುಕೊಂಡು ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕು. ಇಲ್ಲ ನೀವು ಗ್ರೈಂಡ್ ಮಾಡಿದ್ರೂ ಆಗುತ್ತೆ. ಪೇಸ್ಟ್ ರೆಡಿ ಮಾಡ್ಕೊಳ್ಳಿದ್ದೀನಿ. ಇದರಿಂದ ನಾವು ಜ್ಯೂಸನ್ನು ತೆಗಿಬೋದು. ಹಲೋ ನಮಸ್ತೆ, ಹೇಗಿದ್ರಿಲ್ಲ? ಆ್ಯಕ್ಚುಲಾಗಿ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನಮ್ಮ ಲೈಫ್ ಸ್ಟೈಲಿಂದಾಗಿ ತುಂಬಾ ಜನರಿಗೆ ಈ ಮೂಲವ್ಯಾಧಿ ಅಥವಾ ಪೈಲ್ಸ್ ಅಥವಾ ಮಲಬದ್ಧತೆ ಅಂತ ಸಮಸ್ಯೆ ಕಾಡ್ತಾ ಇದೆ. ಆ್ಯಕ್ಚುಲಾಗಿ ಪೈಲ್ಸ್ ಸ್ಟಾರ್ಟ್ ಆಗೋದೇ ಮಲಬದ್ಧತೆಯಿಂದನೇ ಹೇಳ್ಬೋದು. ಈ ಎಲ್ಲ ಸಮಸ್ಯೆಗಳಿಗೆ ನಾವು ಅಂದರೆ ತುಂಬ ಅದು ಸ್ಟಾರ್ಟ್ ಇರುವಾಗಲೇ ಏನಾದರೂ ಮನೆಮದ್ದನ್ನು ಮಾಡಿದರೆ ಖಂಡಿತವಾಗ್ಲೂ ತುಂಬಾ ಬೇಗ ಕ್ಯೂರ್ ಮಾಡ್ಕೋಬೋದು. ತುಂಬ ಜಾಸ್ತಿ ಆದ ನಂತರ ಏನೂ ಮಾಡೋಕ್ಕಾಗಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ನಾವು ಇದನ್ನ ಟ್ರೀಟ್ ಮಾಡಿದರೆ ಕೇವಲ ಸಿಂಪಲ್ ಮನೆಮದ್ದಿಂದ ಇದನ್ನ ಕ್ಲಿಯರ್ ಮಾಡ್ಕೋಬೋದು. ಅದು ಹೇಗೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪೂರ್ತಿಯಾಗಿ ಹೇಳ್ತಾ ಇದ್ದೀವಿ. ವಿಡಿಯೋನ ಚೂರು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಕೂಡ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ತ್ ಟಿಪ್ಸ್ ಜೊತೆ ಬಂದಿದ್ದೇನೆ. ಅದೇನಂತ ಹೇಳಿದರೆ, ಸಾಮಾನ್ಯವಾಗಿ ತುಂಬ ಜನ ಪೈಲ್ಸ್ ಪ್ರಾಬ್ಲಮಿಂದ ತುಂಬ ಸಫರ್ ಆಗ್ತಾರೆ. ಅಂಥವ್ರಿಗೊಂದು 3 ಮನೆ ಮದ್ದನ್ನು ಹೇಳ್ತೇನೆ. ಇದನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಪೈಲ್ಸ್ ಪ್ರಾಬ್ಲಮ್ ಏನಿದೆ ಅದರಿಂದ ಕ್ಯೂರ್ ಆಗ್ಬೋದು ಅಥವಾ ಕಮ್ಮಿನೂ ಆಗುತ್ತೆ. ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಹೇಳ್ತೀವಲ್ಲ, ಇದು ಬರೋದು ಯಾಕಂದರೆ ಸ್ಪೈಸ್ ಐಟಮ್ಸ್ ಜಾಸ್ತಿ ತಿನ್ನೋದ್ರಿಂದ ಮತ್ತು ಮಲಬದ್ಧತೆಯಿಂದ ಕೂಡ ಆಗ್ತದೆ ಅಂತೇಳಿ ಹೇಳ್ತಾರೆ. ಸೊ ಈಗ ನಾನು ಇದಕ್ಕೆ ಮೊದಲನೇ ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೇನೆ. ಸ್ವಲ್ಪ ಮೂಲಂಗಿನ ತಗೊಳ್ಳಿ, ಅಥವಾ ರ್ಯಾಡಿಶ್ ಅಂತ ಇರೋಲ್ಲ, ಇಂಗ್ಲೀಷ್ನಲ್ಲಿ ರ್ಯಾಡಿಶ್ ಹೇಳ್ತೇವೆ. ಇದನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ಗುದ್ಕೊಳ್ಬೇಕು. ಗುದ್ದಿ ಅದನ್ನ ಕುಟ್ಟಿ ಸ್ವಲ್ಪ ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕು ನಾವು. ನೋಡಿ ಈ ಥರ ಸ್ವಲ್ಪ ಗುದ್ದುಕೊಂಡು ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕು. ಇಲ್ಲ ನೀವು ಗ್ರೈಂಡ್ ಮಾಡಿದ್ರೂ ಆಗುತ್ತೆ. ನಾನು ಗ್ರೈಂಡ್ ಮಾಡ್ತಾಯಿಲ್ಲ, ಈ ಥರ ಗುದ್ದಿ ಅದನ್ನು ಪೇಸ್ಟ್ ಥರ ಮಾಡ್ಕೊತಾ ಇದ್ದೇನೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಈ ಪೇಸ್ಟ್ ಏನು ಮಾಡಿದ್ದೇವೆ ಇದನ್ನೊಂದು ಬೌಲಿಗೆ ಹಾಕ್ಕೊಂಡು, ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಸಾಕು, ಇಷ್ಟು ಸಾಕು. ಈ ಪೇಸ್ಟನ್ನು ಇದು ಹಾಕಿದ್ವಲ್ಲ, ಹಾಲು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಒಂದು ರೀತಿ ಪೇಸ್ಟ್ ಆಯ್ತಲ್ಲ, ಈಗ ಥಿಕ್ ಪೇಸ್ಟ್ ಆಗುತ್ತೆ. ಈ ಪೇಸ್ಟನ್ನು ನೀವು ಎಲ್ಲಿ ಎಫೆಕ್ಟ್ ಆಗಿದೆ ಅಂದರೆ ಪೈಲ್ಸ್ ಇರುವಂಥ ಪ್ಲೇಸಿಗೆ ಇದನ್ನು ಹಚ್ಕೊಳ್ಬೇಕು. ಹಚ್ಕೊಂಡು ಒಂದು 1/4 ಗಂಟೆ ಬಿಟ್ಟು ನಂತರ ಕ್ಲೀನಾಗಿ ತೊಳ್ಕೊಳ್ಬೋದು. ಇದನ್ನು ದಿನಕ್ಕೆ 2 ಸರಿ ಮಾಡಿದರೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಪ್ರಾಬ್ಲಮ್ ಏನಿದೆ ಅದು ತುಂಬ ಕಮ್ಮಿ ಆಗುತ್ತೆ ಅಥವಾ ಗುಣ ಆಗುತ್ತೆ. ಈಗ ಎರಡನೇ ಟಿಪ್ಸ್ ಏನು ಅಂತ ಹೇಳಿದರೆ, ಸ್ವಲ್ಪ ಜೀರಿಗೆ ಪುಡಿ ತಗೊಳ್ಳಿ. 1 ಟೀ ಸ್ಪೂನಷ್ಟು ಸ್ವಲ್ಪ ಸಾಕು ತಗೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೂರು ನೀರು ಹಾಕಿ ನಾವು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇಷ್ಟು ಸಾಕು ನೀರು, ಪೇಸ್ಟ್ ಆಗುವಷ್ಟು ನೀರಿದ್ರೆ ಸಾಕು. ನೋಡಿ ಈ ಥರ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಇನ್ನೊಂದು ಏನು ಹೇಳ್ತೇನೆ ಅಂದರೆ, ಜೀರಿಗೆ ಪುಡಿ ಇದೆಯಲ್ಲ, ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಉತ್ತಮ. ಹೊರಗಿನ ತಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಥವಾ ಬೇರೆ ಇನ್ನೇನಾದರೂ ಮಿಕ್ಸ್ ಆಗಿರ್ತದೆ. ಸೊ ಅದಕ್ಕೆ ಜೀರಿಗೆನ ಸ್ವಲ್ಪ ಹುರ್ಕೊಂಡು ನಂತರ ಪೌಡ್ರ್ ಮಾಡ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಈಗ ಈ ಪೇಸ್ಟ್ ಆಗಿದೆಯಲ್ಲ, ಈ ಪೇಸ್ಟನ್ನು ಎಫೆಕ್ಟೆಡ್ ಏರಿಯಾ ಅಂದರೆ ಎಲ್ಲಿ ಪೈಲ್ಸ್ ಪ್ರಾಬ್ಲಮ್ ಇದೆಯೋ ಅಲ್ಲಿಗೆ ಹಚ್ಕೊಳ್ಬೇಕು. ಹಚ್ಕೊಂಡು ಒಂದು 1/4 ಗಂಟೆ ಬಿಟ್ಟು ಇದನ್ನು ತೊಳೆದು ಬಿಡಬೇಕು. ಇದನ್ನು ಅಷ್ಟೇ ದಿನಕ್ಕೆ 2 ಸರಿ ನೀವು ಅಪ್ಲೈ ಮಾಡ್ಬೋದು. ಈಗ ಇನ್ನೊಂದು ಟಿಪ್ಸ್ ಏನಂತ ಹೇಳಿದರೆ, ಒಂದು ಸ್ವಲ್ಪ ಶುಂಠಿ ತಗೊಳ್ಳಿ. ಇದನ್ನು ನಾವು ಮಿಕ್ಸಿಂಗ್ ಇದಕ್ಕೆ ಹಾಕ್ಕೊಳ್ಳಿ, ಅಂದರೆ ಗ್ರೈಂಡ್ ಮಾಡಬೇಕಾಗುತ್ತೆ, ಪೇಸ್ಟ್ ತೆಗಿಬೇಕು ನಾವು. ನಂತರ ಸ್ವಲ್ಪ ಪುದೀನ ಸೊಪ್ಪು, ಇಷ್ಟಿದ್ರೆ ಸಾಕು ಪುದೀನ ಸೊಪ್ಪು. ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲು. ನೋಡಿ ಇದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿದ್ದೀನಿ. ಇದರಿಂದ ನಾವು ಜ್ಯೂಸನ್ನು ತೆಗಿಬೋದು. ಈಗ ನೀವು ಗುದ್ಕೊಂಡ್ರೂ ಆಗ್ತದೆ, ಅಂದರೆ ಕುಟ್ಟಿ ಕೂಡ ಈ ಥರ ಮಾಡ್ಕೊಳ್ಬೋದು, ಇಲ್ಲಾಂದರೆ ಗ್ರೈಂಡ್ ಮಾಡ್ಕೊಳ್ಬೋದು. ಈಗ ಇದರದ್ದು ಜ್ಯೂಸ್ ತೆಗಿತೇನೆ. ನೋಡಿ ಇದು ಜ್ಯೂಸನ್ನು ತಗೊಂಡಿದ್ದೇನೆ. ಈಗ ಅದು ರಸ ಏನಿದೆ ಅದನ್ನು ಹಿಂಡಿ ತಗೊಂಡ್ಬಿಡೋಣ. ಈಗ ಈ ಜ್ಯೂಸ್ ರೆಡಿಯಾಗಿದೆಯಲ್ಲ, ಇದಕ್ಕೆ ನಾವೊಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಬೇಕು. ಅರ್ಧ ಟೇಬಲ್ ಸ್ಪೂನ್ ಸಾಕಾಗ್ತದೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಹನಿ, ಅಂದರೆ ಅರ್ಧ ಟೇಬಲ್ ಸ್ಪೂನ್ ಬೇಡ, ಅದಕ್ಕಿಂತಲೂ ಸ್ವಲ್ಪ ಕಮ್ಮಿ ಹನಿ
ಹನಿ ಅಥವಾ ಜೇನುತುಪ್ಪ ಅಂತ ಹೇಳ್ತೀವಲ್ಲ, ಜೇನುತುಪ್ಪ ಅದನ್ನ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ಜ್ಯೂಸ್ ರೆಡಿಯಾಗಿದೆ. ಇದನ್ನು ದಿನಕ್ಕೆ 2 ಸಾರಿ ಕುಡಿಬೇಕು. 2 ಸಾರಿ ಇದನ್ನು ಡೈಲಿ ಕುಡಿತಾ ಇದ್ದರೆ ನಿಮಗೆ ಇರುವಂಥ ಪೈಲ್ಸ್ ಪ್ರಾಬ್ಲಮ್ ಇದೆಯಲ್ಲ, ಅದು ಇಂಟೇಕ್ ಆ್ಯಕ್ಚುಲಿ. ಇದು ಒಳಗಡೆಯಿಂದನೇ ಅದಕ್ಕೇನು ಬೇಕೋ ಆ ರೀತಿಯಲ್ಲಿ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾ ಬರ್ತದೆ. ಇದು ಕೂಡ ಒಂದು ಅತ್ಯುತ್ತಮವಾದಂಥ ರೆಮಿಡಿ. ಇದೆಲ್ಲದ್ರ ಜೊತೆಗೆ ನೀವು ಆದಷ್ಟು ಜಾಸ್ತಿ ಮೂಲಂಗಿಯನ್ನು ತಿನ್ನೋದ್ರಿಂದ ಕೂಡ ಪೈಲ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ಇನ್ನೊಂದು ಟಿಪ್ಸನ್ನು ನಿಮ್ಗೆ ಹೇಳ್ತೇನೆ. ಅದು ಏನಂತ ಹೇಳಿದರೆ, ಈ ಮೂಲಂಗಿ ಇದೆಯಲ್ಲ, ಮೂಲಂಗಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನೈಟ್ ನೀವು ಮೊಸರಲ್ಲಿ ಹಾಕಿ ಇಟ್ಬಿಡಬೇಕು. ಮೊಸರಲ್ಲಿ ಹಾಕಿ ಇಟ್ಟು ಬೆಳಿಗ್ಗೆ ಮೊಸರನ್ನು ಕುಡಿಬೇಕು. ಅದ್ರ ಜೊತೆಗೆ ಈ ಮೂಲಂಗಿ ಪೀಸಸ್ ಇರ್ತದಲ್ಲ ಅದನ್ನು ಕೂಡ ತಿನ್ನಬೇಕು. ಆವಾಗ ಕೂಡ ಪೈಲ್ಸ್ ಕಂಟ್ರೋಲಿಗೆ ಬರ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.